ಸಂತ ಎಲೋಶಿಯಸ್ ಶಿಕ್ಷಣ ಸಂಸ್ಥೆ ಬೊಕ್ಕ ಹಳೆ ವಿದ್ಯಾರ್ಥಿಗಳ ಸಹಕಾರದ್ದು ಆಹಾರ ಕಿಟ್ಟಲೇನು ಪಟ್ನಗರ ರೀಚಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಲಿನಿಕ್ ಶುಕ್ರವಾರ ವೈಯಡ್ ಪಟ್ಟಿರು. ಕೃಷ್ಣನಗರ ಉಚ್ಚಿಲ ಕುಂಪಲ ತೋಕೋಡು ಭಾಗದಕ್ಲಿಗೆ ಕಿಟ್ಟಲೇನು ಪಟ್ಟಿರು. ಸಂತ ಎಲೋಶಿಯಸ್ ಸಂಸ್ಥೆದ ಕೋವಿಡ್ ಕೇರ್ ಮುಖ್ಯಸ್ಥರು ಫಾದರ್ ಸಿರಿಲ್ ಡಿಮೆಲ್ಲೋ ಆಹಾರ ಕಿಟ್ಟಲೇನು ಪಟ್ಟದು ಕಷ್ಟದ ಪೊರ್ತುಡು ಜನಕ್ಲೆಗ್ ನೀರಲಾಪನ ಉದ್ದೇಶದ್ದು ಎಲೋಶಿಯಸ್ ಸಂಸ್ಥೆ ಜಿಲ್ಲೊಡರ್ಮೆ ಆಹಾರ ಕಿಟ್ಟಲೇನು ಒದಗ ಉಂದುಂಡು. ಆಯ್ನದು ಬೇಗ ಕೋವಿಡ್ ಮಹಾಮಾರಿ ದೂರ ಆದು ಮಾತೆಲ್ಲ ಏಪಲ್ದಲಕ ಬದುಕಲಕ ಆವಡು ಪಣದ ಹಾರೈಸಿರು. ನಾವು ಸೆಂಟ್ ಎಲೋಶಿಯಸ್ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಇಂದ ಕಳೆದ 1.5 ತಿಂಗಳಿಂದ ಕೋವಿಡ್ ಕೇರ್ ಸೆಂಟರ್ನಷ್ಟು ಆರಂಭಿಸಿ ಹಲವಾರು ಮಂಗಳೂರಿನ ಸುತ್ತಮುತ್ತಲಿಗೆ ಬಡ ಜನರಿಗೆ ಮೆಡಿಕಲ್ ಕಿಟ್ ಮತ್ತು ಗ್ರೋಸರಿ ಕಿಟ್ ಕೊಡೋದ್ರ ಮೂಲಕ ಸಹಾಯ ಮಾಡ್ತಾ ಇದ್ದೇವೆ. ನಮ್ಮ ಹಳೆ ವಿದ್ಯಾರ್ಥಿಗಳ ಹಣವನ್ನು ಸ್ವಲ್ಪ ಸೇರಿಸಿಕೊಂಡು ನಾವು ಬಡ ಮಕ್ಕಳಿಗೆ ಇವತ್ತು ತೊಕ್ಕೊಟ್ಟು ಏರಿಯಾದಲ್ಲಿ ಕೃಷ್ಣನಗರ, ಉಚ್ಚಿಲ, ಬಗಂಬೆಲ, ಕುಂಪಲ ಈ ಎಲ್ಲ ಏರಿಯಾಗಳಿಗೆ ಜನರನ್ನು ಸೇರಿಸಿ ಒಂದು 40 ಕಿಟ್ ತೊಕ್ಕೊಟ್ಟು ಏರಿಯಾದ ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೇವೆ. ಮೀಡಿಯಾದವರೆಲ್ಲ ಸಹಕಾರ ಮಾಡಿದ್ದೀರಿ, ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಎಲೋಶಿಯಸ್ ಕಡೆಯಿಂದ ನಮ್ಮ ದಾನಿಗಳಿಗೆ ದಯವಿಟ್ಟು ಅವರಿಗೋಸ್ಕರ ಪ್ರಾರ್ಥಿಸಿ ಅಂತ ಕೇಳಿಕೊಳ್ತೇವೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಒಳ್ಳೆಯ ಒಂದು ದಿನನಿತ್ಯ ನಮ್ಮ ಕಾರ್ಯಕ್ರಮಗಳು ಆರಂಭವಾಗಲಿ ಅಂತ ನಮ್ಮ ಪ್ರಾರ್ಥನೆ. ಆದಷ್ಟು ಬೇಗ ಈ ಮಹಾಮಾರಿ ಕೊರೋನಾದಿಂದ ನಾವು ಪಾರಾಗಿ ಒಳ್ಳೆಯ ಜೀವನ ಆರಂಭಿಸೋದ್ರಲ್ಲಿ ನೀವು ನಮ್ಮ ಎಲ್ಲರೂ ಸಹಕಾರಗೆಲ್ಲ ಕೈ ಜೋಡಿಸಿ ನಾವು ಒಂದು ಅಭಯಹಸ್ತ ನೀಡುತ್ತಾ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ರೇಡಿಯೋ ಸಾರಂಗ್ ಇನ್ಚಾರ್ಜ್ ರೋಷನ್ ಡಿಮೆಲ್ಲೋ, ಎಲೋಶಿಯಸ್ ITI ಕಾಲೇಜ್ ಪ್ರಾಧ್ಯಾಪಕರು ವಿಲ್ಸನ್, ರೀಚಲ್ ಸಮಾಜ ಸೇವಾ ಸಂಸ್ಥೆದ ನಿರ್ಮಾ ಡಿಸೋಜಾ, ಸಿರಿಲ್ ಡಿಸೋಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ.